ನ್ಯೂಸ್, ಇದು ಎಲ್ಲರಂತಲ್ಲ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ಇವತ್ತು ಗದಗ ಜಿಲ್ಲೆ ಬಿಜೆಪಿಯಲ್ಲಿ ಬಹುದೊಡ್ಡ ಚರ್ಚೆ ಅಂತ ಕೇಳಿದ್ರೆ ಅನಿಲ್ ಮೆಣಸಿನಕಾಯಿ. ಕಾರಣ ಏನು ಅಂದ್ರೆ 2023 ಚುನಾವಣೆ ಸೋತ ನಂತರ ಅವರು 3 ವರ್ಷ ಗದಗಿನ ಕಡೆ ಗಮನ ಕೊಟ್ಟಿರಲಿಲ್ಲ. ಆದ್ರೆ ಈಗ ಆಕ್ಟಿವ್ ಆಗಿದ್ದಾರೆ. ಸೊ ಈಗ ಒಂದು ಏನ್ ಚರ್ಚೆ ಅಂದ್ರೆ ಮತ್ತೆ ಶುರುವಾಯಿತು ಅನಿಲ್ ಆಟ ಅಂತ. ಅದು ಯಾಕಂತ ಗೊತ್ತಿಲ್ಲ. ಆದರೆ ಒಂದು ಮುಖ್ಯವಾಗಿ ಕಾಣುವಂಥದ್ದು ಅಂದರೆ ಅವರು ಒಂದು ವಾಟ್ಸಪ್ ಗ್ರೂಪ್ ಮಾಡಿದ್ದಾರೆ. ಆ ವಾಟ್ಸಪ್ ಗ್ರೂಪ್ ಹೆಸರು ಏನು ಅಂತ ಕೇಳಿದ್ರೆ ಜನ್ ಜಟ್ ಮತದಾರರು ಮತ್ತು ನಾಗರಿಕರ ಫಾರ್ಮ್, ಅದು ಜನ್ ಜಟ್ ಅಂತೇಳಿ. ಸೊ ಅದನ್ನ ಯೂತ್ನ ಅಟ್ರಾಕ್ಷನ್ ಮಾಡೋಕ್ಕೋಸ್ಕರ ಅವ್ರು ಮಾಡಿದ್ದಾರೆ. ಆದರೆ ಚರ್ಚೆ ಬೇರೆ ನಡೀತಾ ಇದೆ. ತೋರಿಸ್ತೀನಿ ನಿಮ್ಗೆ ಅವ್ರು ಏನು ಮಾಡಿದ್ದಾರೆ ಅನ್ನೋದನ್ನ ಇಲ್ಲಿ ತೋರಿಸ್ತೀನಿ. ಇಲ್ಲಿದೆ ನೋಡ್ರಿ, ಜನ್ ಜಟ್ ವೋಟರ್ಸ್ ಅಂಡ್ ಸಿಟಿಜನ್ಸ್ ಫಾರ್ಮ್ ಅಂತ, ವಾಯ್ಸ್ ಆಫ್ ಸಿಟಿಜನ್ಸ್, ವಿಷನ್ ಫಾರ್ ಟುಮಾರೋ. ಬಹಳ ಅದ್ಭುತವಾದಂಥ ಡಿಸೈನ್ ಮಾಡಿ ಇಲ್ಲಿ ಮಾಡಿದ್ದಾರೆ. ಜನ್ ಜಟ್ ವೋಟರ್ಸ್ ಅಂಡ್ ಸಿಟಿಜನ್ಸ್ ಫಾರ್ಮ್, ವಾಯ್ಸ್ ಆಫ್ ಸಿಟಿಜನ್ಸ್, ವಿಷನ್ ಫಾರ್ ಟುಮಾರೋ. ಇದು ವಾಟ್ಸಪ್ ಗ್ರೂಪ್ ಮಾಡಿದ ಮೇಲೆ ಅದರಲ್ಲಿ ಬಹಳ ಚರ್ಚೆ ಆಗ್ತಾ ಇದೆ. ಏನೇನು ಚರ್ಚೆ ಆಗ್ತಾ ಇದೆ ಅಂದ್ರೆ, ಅದಕ್ಕೆ ಒಂದು ಇವತ್ತು ಶನಿವಾರ 1:55 ಸ್ವತಃ ಅನಿಲ್ ಮೆಣಸಿನಕಾಯಿ ಅವರು ಒಂದು ಮೆಸೇಜ್ ಕಳಿಸಿದ್ದಾರೆ ಆ ಗ್ರೂಪಿಗೆ. ಏನಂತ, ಇಲ್ಲ ಹಿಂಗಿದೆ, ನೀವು ತಪ್ಪಾಗಿ ತಿಳ್ಕೊಬೇಡಿ, ನಾವು ಜನರ ಅಭಿಮಾನಗೋಸ್ಕರ, ಜನರ ಪ್ರೀತಿಗೋಸ್ಕರ, ಜನರನ್ನು ಅವೇರ್ನೆಸ್ ಮಾಡೋಗೋಸ್ಕರ ನಾವು ಮಾಡ್ತಾ ಇದ್ದೀವಿ. ಯಾಕೆ ನೀವು ಇಲ್ಲದ ವಿಚಾರಗಳನ್ನು ಹಂಚ್ಕೋತಾ ಇದ್ದೀರಿ ಅಂತ, ಚರ್ಚೆ ಮಾಡ್ತಾ ಇದ್ದೀರಿ ಅಂತ ಅವರೇ ಇಲ್ಲಿ ಹಾಕಿದ್ದಾರೆ ನೋಡ್ರಿ. ಅನಿಲ್ ಮೆಣಸಿನಕಾಯಿ ಇಲ್ಲಿ ಹಾಕಿದ್ದಾರೆ ಏನು, ಪ್ರಿಯ ಜನ್ ಜಟ್ ವೋಟರ್ಸ್ ಅಂಡ್ ಸಿಟಿಜನ್ಸ್ ಫಾರ್ಮ್ ಸದಸ್ಯರೇ, ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಂಘಟನೆಯ ಬಗ್ಗೆ ಕೆಲವರು ಉದ್ದೇಶಪೂರ್ವಕವಾಗಿ ತಪ್ಪು ಮಾಹಿತಿ ಹರಡಲು ಹಾಗೂ ಸದಸ್ಯ ಗೊಂದಲ ಉಂಟು ಮಾಡಲು ಪ್ರಯತ್ನಿಸಿದ್ದಾರೆ. ಇಂತಹ ವದಂತಿಗಳಿಗೆ ಅಥವಾ ಅಪಪ್ರಚಾರಕ್ಕೆ ಯಾರೂ ಕಿವಿಗೊಡಬೇಡಿ. ಇವತ್ತು ಹಾಕಿದ್ದಿದ್ದು ಇಲ್ಲಿ ಸುಮಾರು ಈ ಇದರೊಳಗಡೆ ಎಷ್ಟು ಜನ ಇದ್ದಾರೆ ಅಂದ್ರೆ 942, ಈಗಿನ ಮಟ್ಟಿಗೆ ಹೆಚ್ಚಿಗೆ ಆಗ್ಬೋದು. ಆ ಗ್ರೂಪ್ ಇದೆ. ಇದು ಸಿಂಬಲ್ ಜನ್ ಜಟ್, ಇದು ಏನು ವೋಟರ್ಸ್ ಅಂಡ್ ಸಿಟಿಜನ್ಸ್. ಸೊ ಈ ವಿಚಾರದಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ. ಈ ವಾಟ್ಸಪ್ಪು ಭಯಂಕರ. ಇಲ್ಲಿ ಅವರು ಎಲ್ಲ ಫೋಟೋ ಹಾಕ್ತಾ ಇದ್ದಾರೆ, ಅನಿಲ್ ಮೆಣಸಿನಕಾಯಿ ಫೋಟೋ ಹಾಕ್ತಾ ಇದ್ದಾರೆ. ಅವರು ಬಂದಿದ್ದು ಹೋಗಿದ್ದು ಹಿಂದೆ, ಆಮೇಲೆ ಕೆಲವೊಂದಿಷ್ಟು ವಿಡಿಯೋ ಅವ್ರು ಬರೆದಿದ್ದು, ಅವ್ರ ಹಿಂದೆ ಅಣ್ಣ ಇಲ್ಲಿ ಬರ್ದಾರೆ, ಗದಗದಲ್ಲಿ ಕಾಂಗ್ರೆಸ್ ನಾಯಕರ ಹೃದಯದಲ್ಲಿ ಭಯ ಹುಟ್ಟಿಸಿದ, ಹಾಗೆ ಹಿಂಗೆ ಅವರೆಲ್ಲ ಬರೆದಿದ್ದಾರೆ. ಈಗ ಇದು ಆಕ್ಟಿವ್ ಆಗಿದೆ ಈ ಜನ್ ಜಟ್ ವಾಟ್ಸಪ್ ಗ್ರೂಪ್. ಇದರ ಉದ್ದೇಶ ಏನು, SIR ಅಲ್ಲಿ ಮತದಾರ ನೋಂದಣಿ, ಇದು ಇನ್ನೊಂದು ಮತ್ತೊಂದು ಅವೆಲ್ಲ ಅವೇರ್ನೆಸ್ ಮಾಡುವಂಥದ್ದಿದೆ. ಒಟ್ಟು ಜನರ ಉದ್ಧಾರಕ್ಕೋಸ್ಕರ ಇದು ಅಂತ ಅವ್ರ ಅಭಿಪ್ರಾಯ. ಅವ್ರು ಹೇಳಿದ್ದಾರೆ ಇದನ್ನ. ಅದಕ್ಕೆ ಮತದಾರರ ನಾಗರಿಕರ ಫಾರ್ಮ್ ಇದು ಅಂತ, ಜನ್ ಜಟ್ ಅಂತ. ಸೊ ಅಂದ್ರೆ ಚರ್ಚೆ ಏನು ಅಂತ ಕೇಳಿದ್ರೆ, ಗದಗ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಬಿಜೆಪಿಗೆ 2028 ಚುನಾವಣೆ, ಬಿಜೆಪಿಗೆ ಏನು ಆಕಾಂಕ್ಷಿಗಳಿದ್ದಾರೆ, ಟಿಕೆಟ್ ಆಕಾಂಕ್ಷಿಗಳು. ಆದರೆ ಎಲ್ಲರ ಮನಸ್ಸಲ್ಲಿ ಅಂದ್ರೆ ಬಹಳಷ್ಟು ಕಡೆ ಗಮನ ಕೊಟ್ಟಿದ್ದು ಅಂತ ಕೇಳಿದ್ರೆ ಅನಿಲ್ ಮೆಣಸಿನಕಾಯಿ. ಮತ್ತೆ ಬರ್ತಾರೆ, ಮತ್ತೆ ನಿಲ್ತಾರೆ. ಆದ್ರೆ ಅನಿಲ್ ಮೆಣಸಿನಕಾಯಿ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಚುನಾವಣೆ ನಿಲ್ಲಲ್ಲ, ಯಾಕಂದ್ರೆ 3 ಬಾರಿ ನಿಂತಿದ್ದೀನಿ, 3 ಬಾರಿ ಸೋತಿದ್ದೀನಿ, ಸಾಕಾಗಿದೆ ಅಂತ ಅವ್ರು ಯಾವಾಗಲೂ ಹೇಳ್ತಾ ಇದ್ದಾರೆ. ಆದ್ರೆ ಚುನಾವಣೆ ಹತ್ರ ಬಂದಾಗ, ಈಗ ಇನ್ನೊಂದು 1.5 ವರ್ಷ ಇದೆ ಚುನಾವಣೆ ಹತ್ರ ಬಂದಾಗ, ಈ ರೀತಿಯ ಆಕ್ಟಿವ್ ಚಲೋ ಆಗ್ತಿದೆ. ಈ ಆಕ್ಟಿವಿಟಿ ನೋಡಿದ ಕೂಡ ಏನ್ ಅನ್ಸುತ್ತೆ ಮನುಷ್ಯನಿಗೆ ನೋಡ್ರಿ. ಈಗ ಅವರು ಅದನ್ನ ವಾಟ್ಸಪ್ ಗ್ರೂಪ್ ಮಾಡಿದ್ದಾರೆ. ಈ ಗ್ರೂಪ್ ನಡೀತೆ ಚಲೋ ಆದ ತಕ್ಷಣ ಅವ್ರ ಫೋಟೋಸು, ವಿಡಿಯೋಸು, ಓಡಾಡೋದು. ಆಮೇಲೆ ಈಗ ಇತ್ತೀಚೆಗೆ ಏನ್ ಮಾಡಿದ್ದಾರೆ ಅವರು ಅಂದ್ರೆ, ಬಹಳಷ್ಟು ಇದಕ್ಕೆ ಬರ್ತಾರೆ ಅವರು. ಈಗ ಮೊದಲು ಬರ್ತಿದ್ದಿಲ್ಲ, ಈಗ ಗದಿಗೆ ವಾರದಾಗ 2 ಸಲ ಬಂದು ಹೋಗ್ತಾರೆ. ಮಸಣಕ್ಕೆ ಬರ್ತಾರೆ, ಮದುವೆಗೆ ಬರ್ತಾರೆ, ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಬರ್ತಾರೆ. ಮೊನ್ನೆ ಕೆಲವೊಂದಿಷ್ಟು ಹುಬ್ಳಿ ನವೀನ್ ಹೋಟೆಲಲ್ಲಿ ಮೀಟಿಂಗ್ ಮಾಡಿದ್ದಾರೆ. ಸೊ ಇವೆಲ್ಲ ನೋಡಿದ್ರೆ ಏನೋ ಮತ್ತೆ ಅನಿಲ್ ಆಟ, ಅನಿಲ್ ನಡೆ ನಿಗೂಢ, ಈ ಪ್ರಶ್ನೆ ಬರುತ್ತೆ. ಈಗ ಅದ್ರ ಜೊತೆಗೆ ಇನ್ನೊಂದು ಏನು ಚರ್ಚೆ ಆಗ್ತಾ ಇದೆ ಅಂದ್ರೆ, ಅದು ಎಷ್ಟು ಮಟ್ಟಿಗೆ ಸತ್ಯನೋ ಗೊತ್ತಿಲ್ಲ, ಆ ಮಟ್ಟಕ್ಕೆ ಏನು ರಾಜಕಾರಣ ಇರ್ಲಿಕ್ಕಿಲ್ಲ. ಆದರೆ ಜನ ಚರ್ಚೆ ಆಗೋದು, SK ಪಾಟೀಲ್ ಸಾಹೇಬರಿಗೆ ಮಂತ್ರಿಗಿರಿ ತಪ್ಪಿಸೋಕೆ ಇವರು ಒಬ್ರು ಕಾರಣ ಅಂತ, ಇವರು ಷಡ್ಯಂತ್ರ ಮಾಡ್ತಾ ಇದ್ದಾರೆ, ಇವರು ಅಡ್ಗಾಲ ಹಾಕ್ತಾ ಇದ್ದಾರೆ. ಕಾರಣ ಏನು ಅಂತ ಕೇಳಿದ್ರೆ, DK ಶಿವಕುಮಾರ್ ಮತ್ತು ಅನಿಲ್ ಮೆಣಸಿನಕಾಯಿ ಅವರು ಬಹಳ ಒಳ್ಳೆ ಸಂಬಂಧ ಇದೆ, ಮೊದಲಿಂದ ಅವರು ಆತ್ಮೀಯರಿದ್ದಾರೆ. ಸೊ ಹಾಗಾಗಿ DK ಶಿವಕುಮಾರ್ ಅವರ ಒತ್ತಡ
ಅವ್ರ ಮೇಲೆ ಒತ್ತಡ ತಂದು ಇವರಿಗೆ ಇದು ಮಂತ್ರಿಗಿರಿ ಕೊಡಬೇಡಿ. ಈಗ ಮೊದಲೇ GS ಪಾಟೀಲ್ರಿಗೂ SK ಪಾಟೀಲ್ರಿಗೂ ಭಯಂಕರ ಜಿದ್ದಿ ನಡೆದಿದೆ. ಈಗ ಯಾರಿಗೆ ಸಿಗುತ್ತೋ ಅನ್ನೋ ಕುತೂಹಲನೂ ಐತಿ. ಇಬ್ಬರದ್ದು ಬಿಟ್ಟು ಮೂರನೇದವ್ರಿಗೆ ಸಿಗುವಂತ ಚಾನ್ಸು ಐತಿ. ಮತ್ತೆ ಇಲ್ಲಿ SK ಪಾಟೀಲ್ ಸಾಹೇಬ್ರಿಗೆ ಸ್ಪೀಕರ್ ಮಾಡುವಂತ ವ್ಯವಸ್ಥೆನೇ ಇದೆ. ಅದು ಏನೇ ಇದ್ರೂ ಕೂಡ ಮಂತ್ರಿಗಿರಿ ಇಲ್ಲಿ ಆಗ್ಬಾರ್ದು, ಯಾಕಂದ್ರೆ ಚುನಾವಣೆ ಹತ್ರ ಬಂತು, ಹಿಡಿತ ತಪ್ಪತ್ತೆ ಕ್ಷೇತ್ರದ್ದು. ಸೊ ಹಾಗಾಗಿ ಮಂತ್ರಿಗಿರಿ ಕೊಡ್ಲಾರ್ದಂಗೆ ಇವರು ಕೂಡ ಷಡ್ಯಂತ್ರ ಮಾಡ್ತಾ ಇದ್ದಾರೆ, ಅಡ್ಗಾಲ ಹಾಕ್ತಾ ಇದ್ದಾರೆ ಅನ್ನುವಂಥ ಚರ್ಚೆಗಳು ಚಲವಾಗಿದೆ. ಈ ವಾಟ್ಸಪ್ ಗ್ರೂಪ್ ಆದ್ಮೇಲೆ ಇನ್ನೂ ಚರ್ಚೆ ಆಗಿದೆ. ಈ ಜಟ್ ವೋಟರ್ಸ್ ಮಾಡಿದ್ರಲ್ಲ, ಇಲ್ಲೆಲ್ಲ ಈಗ ಅನಿಲ್ ಮೆಣಸಿನಕಾಯಿ ವಿಡಿಯೋಸು, ಅವ್ರ ಫೋಟೋಸು, ಅವ್ರು ಊಟ ಮಾಡಿದ್ದು ಅವೆಲ್ಲ ತೋರಿಸ್ತೀನಿ, ನಿಮ್ಗೆ ಹಿಂದ್ಗಡೆ ತೋರಿಸ್ತೀನಿ. ಅವೆಲ್ಲ ನೀವು ಅದನ್ನ ನೋಡಿದಾಗ ಏನ್ ಅನ್ಸುತ್ತೆ ಹೇಳ್ರಿ, ಓ ಮತ್ತೇನಿದು ಅಂತೇಳಿ. ಈಗ 3 ಚುನಾವಣೆ ಆದ್ರೂ ಹಿಂಗೆ ಅವರು BSR ಕಾಂಗ್ರೆಸ್ಗೆ ನಿಂತರು 2013 ಅವಾಗನು ನಾನು ಒಲ್ಲೆ ಅನ್ಕೊಂತಾನೆ ಚುನಾವಣೆ ನಿಂತರು. ಇನ್ನು 2018 BJP ಟಿಕೆಟ್ ತಗೊಂಡ್ರು, ನಾನು ಬೇಡ ನನಗೆ ಆಗೋದಿಲ್ಲ ಅಂದ್ರು. ಕೇವಲ 1800 ಚಿಲ್ಲರ ಓಟ್ ಇದರಿಂದ ಮತಗಳಿಂದ ಸೋತ್ರು. 2023 ನಾವು ಒಲ್ಲೆ ಅನ್ಕೊಂತಾರೆ ಮತ್ತೆ ಚುನಾವಣೆ ನಿಂತರು. ಹೈಕಮಾಂಡ್ ಅವ್ರ ಬಗ್ಗೆನೇ ಒಲವು ತೋರಿಸುತ್ತೆ, BJP ಅವ್ರ ಬಗ್ಗೆನೇ ಒಲವು ತೋರಿಸುತ್ತೆ, ಆದ್ರೆ ಅವ್ರು ಸೋಲ್ತಾ ಇದ್ದಾರೆ. 2023 15,000 ಮತಗಳ ಅಂತರದಿಂದ ಸೋತ್ರು. ಅವಾಗೂ ಇಲ್ಲ ಅನಿಲ್ಗೆ ಟಿಕೆಟ್ ನಾನು ನಿಲ್ಲೋದಿಲ್ಲ ಒಲ್ಲೆ ನಾನು ಅಂದ್ರು, ಮತ್ತೆ ಅವ್ರಿಗೆ ಟಿಕೆಟ್ ಸಿಕ್ತು. ಈಗ 2028 ಈ 3 ವರ್ಷ ಅವರು ಈ ಕಡೆ ಗಮನ ಕೊಟ್ಟಿರಲಿಲ್ಲ ನಗರಸಭೆ ಚುನಾವಣೆ ಆದ್ಮೇಲೆ. ಬಟ್ ಈ 2023 ಚುನಾವಣೆ ನಂತರ ಈಗ 3 ವರ್ಷದಿಂದ ಅವ್ರ ಆಕ್ಟಿವಿಟಿ ಕಡಿಮೆ ಇತ್ತು, ಅದು ಈಗ ಜಾಸ್ತಿ ಆಗ್ತಾ ಇದೆ. ಅವರು ಆ ನೀರಾವರಿ ಏತ ನೀರಾವರಿದು ಏನೋ ಹೇಳಿದ್ರು, ಆಮೇಲೆ ರಿಂಗ್ ರೋಡ್ ಬಗ್ಗೆ ಹೇಳಿದ್ರು, ಕುಡಿಯೋ ನೀರಿನ ಬಗ್ಗೆ ದುಡ್ಡು ಬಿಡುಗಡೆ ಆಗೈತಿ ಅಂತೇಳಿ ಬಸವರಾಜ ಬೊಮ್ಮಾಯಿ ಅವರಿಗೆ ಅಭಿನಂದನೆ ಸಲ್ಲಿಸುವಂತ ಸುದ್ದಿ ಕೊಟ್ಟರು. ನ್ಯೂಸ್ ಕೊಡ್ತಾ ಇದ್ದಾರೆ, ಬರ್ತಾ ಇದೆ, ಪತ್ರಿಕೆಯಲ್ಲಿ ಬರ್ತಾ ಇದ್ದಾರೆ, ವಾಟ್ಸಪ್ ಅಲ್ಲಿ ಬರ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಲ್ಲಿ ಬರ್ತಾ ಇದ್ದಾರೆ, ಬಂದು ಗದಗಿಗೆ ಬಂದು ಹೋಗ್ತಾ ಇದ್ದಾರೆ ಮದುವೆಗೆ. ಎಂತಾದ್ರು ಅಂದ್ರೆ ಅವರು ಒಂದು ಉಡದಟ್ಟಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಾ ಹೆಸರು ಹೇಳುದಿಲ್ಲ, ಉಡದಟ್ಟಿ ಕಾರ್ಯಕ್ರಮಕ್ಕೆ ಫ್ಲೈಟಿಗೆ ಬಂದು ಫ್ಲೈಟಿಗೆ ಹೋಗಿದ್ದಾರೆ. ಅಂದ್ರೆ ಎಷ್ಟರ ಮಟ್ಟಿಗೆ ಅಟ್ಯಾಚ್ಮೆಂಟ್ ಮತ್ತೆ ಈಗ ಸ್ಟಾರ್ಟ್ ಆಯ್ತು ಅನ್ನೋದನ್ನ ನೋಡಿದಾಗ ಮತ್ತ ಅನಿಲ್ ಆಟ ಇಲ್ಲಿ ಮಂತ್ರಿಗಿರಿಗೆ ಅವರು ಕೂಡ ಅಲ್ಲಿ ಅಂದ್ರೆ ಗದಗ ವಿಧಾನಸಭಾ ಕ್ಷೇತ್ರದ ವ್ಯವಸ್ಥೆಯನ್ನ SK ಪಾಟೀಲ್ರಿಂದ ತಪ್ಪಿಸಿದ್ರೆ ಬೇರೆ ಮಂತ್ರಿ ಆದ್ರೆ ವಿಧಾನಸಭೆಗೆ ಮತ್ತೆ 2028 ತಾವು ನಿಲ್ಬಹುದು ಅಥವಾ ಇತರ ಯಾರಿಗೆ ಕೊಟ್ಟಿದ್ರು ಕೂಡ ಅವ್ರಿಗೆ ಗೆಲ್ಲಿಸುವಂತಹದ್ದು. ಇದು ಈ ಚರ್ಚೆ ಆಗ್ತಾ ಇದೆ. ಇದು ಈಗ ಏನು ಇದು ರಾಜಕೀಯ ಆಟದಲ್ಲಿ BJP ಅಭ್ಯರ್ಥಿ ಆಗಿ ಮತ್ತೆ ಬರ್ತಾರ ಅನ್ನುವಂಥ ಪ್ರಶ್ನೆ. ಗದಗ ವಿಧಾನಸಭಾ ಕ್ಷೇತ್ರದ ಹಿಡಿತ ತಪ್ಪಿಸಲು ಹುನ್ನಾರ ನಡೆಸ್ಯಾರ SK ಪಾಟೀಲ್ ಮಂತ್ರಿಗಿರಿ ತಪ್ಸಕ್ಕೆ, ಅವ್ರಿಗೆ ಅಡ್ಗಾಲ್ ಹಾಕ್ತಾ ಇದ್ದಾರೆ. ಸೊ ಹಿಂಗೆ ಆಮೇಲೆ ಈಗಾಗಲೇ ಅವರು 4ನೇ ಬಾರಿಗೆ ಪ್ರಯತ್ನ ಮಾಡಬಹುದು, ಜನರ ಮನಸ್ಸಿನಲ್ಲಿ ಇದ್ದಾರೆ. 75, 70,000, 80,000 ಓಟ್ ಕಮ್ಮಿ ಅಂದ್ರೆ ತೋಳ್ತಾ ಇದ್ದಾರೆ. ಸೊ ಇನ್ನೊಂದ್ಸಲ ಚಾನ್ಸ್ ನೋಡೋಣ ಅಂತೇಳಿ. ಬಟ್ ಇಲ್ಲಿ BJPಯಲ್ಲಿ ಇರುವಂತ ಆಕಾಂಕ್ಷಿಗಳು ಅವರನ್ನ ಇವರನ್ನ ಕಂಪೇರ್ ಮಾಡಿದ್ರೆ ಜನಾಕರ್ಷಣೆ ಅವ್ರ ಕಡೆ ಜಾಸ್ತಿ ಐತಿ ಅಂತಾರೆ ಜನ. SK ಪಾಟೀಲ್ ಶರ್ಟ್ ಹೊಡಿದ್ರೆ ಅವರ ಅಂತಾರೆ. ಸೊ ಹಿಂಗಾಗಿ ಏನಾಗಿದೆ, ಇಲ್ಲಿ ಕ್ಯಾಂಡಿಡೇಟ್ ನೋಡ್ತಾ ಅವರು ಜನ ಅಂತಾರೆ, ಆದ್ರೆ ಕ್ಯಾಂಡಿಡೇಟ್ಗೆ BJP ಬೇರೆದವ್ರಿಗೆ ಕೊಟ್ಟರು ಅವರು ಶಡ್ ಹೊಡೆಯುವಂಥವ್ರು ಇದ್ದಾರೆ, ಇಲ್ಲಂತಿಲ್ಲ. ಆದ್ರೆ ಜನ ಮಾತಾಡೋದು ಈಗ ನೋಡ್ರಿ, ಈಗ ಮಂತ್ರಿಗಿರಿ ಮಾಡುವ ಸಂದರ್ಭದಲ್ಲಿ ಈಗಾಗಲೇ ಹಳಬರಿಗೆ 13 ಮಂದಿ 14 ಮಂದಿ ಈಗ ಯಾರು ಮೊನ್ನೆ CM ನಮ್ಮ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ಮೇಲೆ 13 ಮಂದಿ ಒಳಗಡೆ ಸಿದ್ದರಾಮಯ್ಯನವರ ಪುತ್ರ ಬಿಟ್ರೆ ಉಳಿದವರೆಲ್ಲ ಹಳಬರು ಅದಾರ. ಸೊ ಈಗ ಇರೋದು 20 ಸೀಟ್ ಇದಾವೆ, 20 ಮಂತ್ರಿಗಿರಿ ಸ್ಥಾನ. ಅದರಲ್ಲಿ 16 ಮಂದಿಗೆ ಹೊಸಬರಿಗೆ ಕೊಡಬೇಕು, 4 ಜನರಿಗೆ ಹಳಬರಿಗೆ ಕೊಡಬೇಕು ಅಂತ ಏನೋ ಹೈಕಮಾಂಡ್ ಹೇಳ್ತಾ ಇದೆ. ಅದು ಎಷ್ಟರ ಮಟ್ಟಿಗೆ ಅದು ಹೊಂದಾಣಿಕೆನೋ ಏನೋ ಗೊತ್ತಿಲ್ಲ. ಬಟ್ ಆ ಸಂದರ್ಭ ಬಂದಾಗ SK ಪಾಟೀಲ್ರಿಗೆ ಮಂತ್ರಿಗಿರಿ ಕೈ ತಪ್ಪುವಂತ ಚಾನ್ಸ್ ಐತಿ ಅಂತಾರೆ. SK ಪಾಟೀಲ್ರು ಬಹುದೊಡ್ಡ ನಾಯಕರು. ಸೊ ಅವ್ರನ್ನ ತಪ್ಪಿಸುವಂತ ರಾಜಕಾರಣ, ಪ್ರಬುದ್ಧ ರಾಜಕಾರಣ ಇಲ್ಲಿ ಇಲ್ಲ. ಯಾಕಂದ್ರೆ DK ಶಿವಕುಮಾರ್ ಅವರು SK ಪಾಟೀಲ್ ಬಹಳ ಬಾಂಧವ್ಯ ಇದೆ. ಇವೆಲ್ಲ ನೋಡಿದಾಗ ಇಲ್ಲಿ ಜನ ಚರ್ಚೆ ಮಾಡಿದ್ರೆ ಕೇಳಿದಾಗ ಇದು ಹೌದಾ ಅನ್ನುವಂತ ಒಂದು ಪ್ರಶ್ನೆ. ಆದ್ರೆ ಅನಿಲ್ ಆಟ ಅಂತೂ ಶುರು ಆಗಿದೆ ಅನ್ನುವಂಥದ್ದು ಈಗಾಗಲೇ ಸ್ಪಾರ್ಕ್ ಆಗ್ತಾ ಇದೆ. ಅದು ಹೆಂಗ್ ಗೊತ್ತಾ, ಈಗ ಇವ್ರು ವಾಟ್ಸಪ್ ಗ್ರೂಪ್ ಮಾಡಿದ್ರು, ಅವ್ರು ಹಿಂಗೆ ಮಾಡೋದು, ಹಿಂಗೆ ಹೇಳೋದು, ನನಗೆ ಅದು ಬೇಡ, ನನಗೆ ಇದು ಬೇಡ, ನಾ ಹಂಗಿಲ್ಲ, ನಾ ಹಿಂಗಿಲ್ಲ, ನಾ ಹಿಂಗ, ನಾ ಹಂಗ ಅಂತ. ಬಟ್ ಈ ಹಂತದಾಗ ನೋಡಿದಾಗ ಮನುಷ್ಯಗೆ ಸಹಜವಾದಂತ ಒಂದು ಅನುಮಾನ ಹುಟ್ತಾವ್. ಸೊ ಈಗ ಮಂತ್ರಿಗಿರಿ ಯಾಕೆ ತಪ್ಪಿತು?
ಎಚ್ ಕೆ ಪಾಟೀಲ್ ಸಾಹೇಬರಿಗೆ ಫಸ್ಟ್ ಲಿಸ್ಟ್ನಲ್ಲೇ ಬರಬೇಕಾಗಿತ್ತು, ಬರಲಿಲ್ಲ. ಈಗ ಅವ್ರು ಹೋರಾಟ ಮಾಡೋ ಪರಿಸ್ಥಿತಿ ಬಂತು. ಇದೆಲ್ಲೋ ಒಂದು ಕಡೆ ಷಡ್ಯಂತ್ರ ನಡೆದೈತಾ ಅನ್ನುವಂಥದ್ದು. ಅಂದ್ರೆ ಆ ಕ್ಷೇತ್ರದ ಜಿಲ್ಲೆಯ ಹಿಡಿತವನ್ನ ತಪ್ಪಿಸಿ ಇವರು ನಾವು ನಮ್ಮ ಹಿಡಿತ ಇಲ್ಲಿ ಸಾಧಿಸಿ ಏನಾದರೂ ಸಾಧನೆ ಮಾಡೋಕೆ ಹೊರಟಾರ. ಸೊ ಇವೆಲ್ಲ ಚರ್ಚೆಗಳು. ಮತ್ತು ಅನಿಲ್ ಮೆಣಸಿನಕಾಯಿ ಹೇಳಿದ್ನಲ್ಲ, ಉಳಿದಟ್ಟಿ ಕಾರ್ಯಕ್ರಮ ಹಿಡಿದು ಮಸಣ ಮದುವೆ ಇವರೆಲ್ಲ ಬರ್ತಿದ್ದಿಲ್ಲ ಅವಾಗ ಕಾರ್ಯಕ್ರಮಕ್ಕೆ. ಅವ್ರು ಬರ್ತಿದ್ದಿಲ್ಲ ಭಾಳ. ಏನು ಹೋಗುದ್ರಿ ಮದುವೆಗೆ, ಏನು ಹೋಗುದ್ರಿ, ನಮ್ಮನ್ನ ನೋಡ್ತಿರ್ತಾರ, ಫೋಟೋ ತಕ್ಕೋತಾರ, ಯಾರೋ ಸ್ಮಶಾನಕ್ಕೆ ಹೋದ್ರು ಅಲ್ಲಿ ನಮ್ಮ ಕೂಡ ಫೋಟೋ ತೆಗಿತಾರ, ಏನು ಹೋಗುದು ಒಂಥರ ಅನ್ಸುತ್ತೆ ಅನ್ನೋರು. ಬಟ್ ಈಗ ಹಂಗಿಲ್ಲ. ಈಗ ಕಳೆದ ತಿಂಗಳಂತರೂ ವಾರದಾಗ 2-3 ಬಾರಿ ಇಲ್ಲೇ ಅದಾರ ಅವರು. ಹಂಗೆ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಸೊ ಹಿಂಗಾಗಿ ಏನಾಗಿದೆ ಅಂತ ಕೇಳಿದ್ರೆ, ಈಗ ಒಂದು ಚರ್ಚೆ ಅನಿಲ್ ಆಟ ಶುರುವಾಗಿದೆ. ಎಚ್ ಕೆ ಪಾಟೀಲ್ಗೆ ಅಡ್ಗಾಲಾಗಿದ್ರೆ ಮಂತ್ರಿಗಿರಿ ಅಂತ. ಆ ಲೆಕ್ಕದಲ್ಲಿ ಅಡ್ಗಾಲಾಗುವಂಥ ಪವರ್ಫುಲ್ ನಾಯಕ ಆಗೋದು ಬಹಳ ಕಷ್ಟ. ಇರಲಿ, ಅದೇನೇ ಇದ್ರೂ ಕೂಡ ಈಗ ಚರ್ಚೆ ಅಂತೂ ಹಿಂಗಾಗಿದೆ. ಮದುವೆ ಮಸಣಕ್ಕೆ ಬರ್ತಾ ಇದ್ದಾರೆ, ಮತ್ತೆ ಗದಗದಲ್ಲಿ ಓಡಾಡ್ತಾ ಇದ್ದಾರೆ, ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ, ತಮ್ಮ ಆಪ್ತರನ್ನ ಭೇಟಿ ಆಗ್ತಾ ಇದ್ದಾರೆ. ಏನೋ ಅಂತರಂಗ ಗೊತ್ತಾಗುವುದಿಲ್ಲ, ಆ ಬಹಿರಂಗ ಗೊತ್ತಾದೋದನ್ನ ಅಷ್ಟೇ ಮಾತಾಡಬಹುದು. ಆಮೇಲೆ ನವೀನ್ ಹೋಟೆಲ್ನ ಇಲ್ಲಿ ಹುಬ್ಳಿಯಲ್ಲೆಲ್ಲ ಮೀಟಿಂಗ್ ಮಾಡ್ತಾ ಇದ್ದಾರೆ, ಅಲ್ಲಿಗೆ ಕರೆಸ್ಕೊಳ್ತಾ ಇದ್ದಾರೆ. ಹಿಂಗೆಲ್ಲ ಚರ್ಚೆ ನಡೆದಾವೆ. ಮತ್ತೇನು ತಯಾರಿ ಗೊತ್ತಿಲ್ಲ. 2028 ಚುನಾವಣೆಗೆ ನಿಲ್ತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟ ವಿಷಯ. BJP ಅವ್ರಿಗೆ ಟಿಕೆಟ್ ಕೊಡುತ್ತೋ ಬಿಡುತ್ತೋ ಗೊತ್ತಿಲ್ಲ. ಆದ್ರೆ ಇಲ್ಲಿ ಸೋತ ನಂತರ ಕಂಟಿನ್ಯೂ ಆಗಿ ಇರಬೇಕು, ಅವರು ಇರಲ್ಲ ಪಾಪ. ಇಲ್ಲಿ ಇರುವಂಥ ಪಕ್ಷಗೆ ಏನು ಅಧ್ಯಕ್ಷರಿರ್ಬೋದು, ಬೇರೆ ಆಕಾಂಕ್ಷಿಗಳಿರ್ಬೋದು, BJP ನಾಯಕರು ಇರ್ಬೋದು, ಉಳಿದವ್ರು ಇರ್ಬೋದು, ಅವರೆಲ್ಲ ಹೋರಾಡ್ತಾನೆ ಇದ್ದಾರೆ. ಯಾರು ಬೊಮ್ಮಾಯಿ ಅವ್ರು ಬಂದ್ಕೂ ಅವ್ರು ಕೂಡ ಇರ್ತಾರ, ಮತ್ತೆ ಏನು ಪಕ್ಷದ ಚಟುವಟಿಕೆಯಲ್ಲಿ ಇರ್ತಾರ, ಎಲ್ಲ ಹಂತದವ್ರು ಕೆಲಸ ಮಾಡ್ತಾರ. ಒಮ್ಮೆಕಲೆ ಈಗ ಇನ್ನೇನು ಚುನಾವಣೆ ಹತ್ರ ಬಂತಂದಾಗ ಇವೆಲ್ಲ ನಡೀತವೆ. ಸೊ ಅದಕ್ಕೆ ಈಗ ಮಾತು ಅವಳಿ ನಗರದಲ್ಲಿ ಕೇಳಿ ಬರ್ತಾ ಇದ್ದು, BJPಯಲ್ಲಿ ಕೇಳಿ ಬರ್ತಾ ಇರೋದು, ಕಾಂಗ್ರೆಸ್ನಲ್ಲಿ ಕೇಳಿ ಬರ್ತಾ ಇರೋದು ಏನು ಅಂತ ಕೇಳಿದ್ರೆ, ಮತ್ತೆ ಶುರುವಾಯಿತು ಅನಿಲ್ ಆಟ. ಇದು ಇಲ್ಲಿವರೆಗೆ ಅವ್ರು ಬರ್ತಿದ್ರು ಹೋಗ್ತಿದ್ರು. ಬಟ್ ಯಾವಾಗ ಈ ಜನ್ ಜಟ್ ವೋಟರ್ಸ್ ಗ್ರೂಪ್ ಮಾಡಿಬಿಟ್ರಲ್ಲ, ಇದರಲ್ಲಿ ಮತ್ತೆ ಚಲೋ ಆಯ್ತು, ಅಣ್ಣ ನೀ ಹಂಗೆ, ಅಣ್ಣ ಹಿಂಗೆ ಅಂತೇಳಿ. ಸೊ ಇದು ಬಹಳಷ್ಟು ಇವತ್ತು ಚರ್ಚೆಗೆ ಗ್ರಾಸ ಆಗಿದೆ. ಇದು ಎಷ್ಟರ ಮಟ್ಟಿಗೆ ಸತ್ಯನೋ ಗೊತ್ತಿಲ್ಲ, ಆದರೆ ಚರ್ಚೆ ಅಂತರೂ ಈಗ ಜೋರಾಗಿದೆ ಅವಳಿ ನಗರದಲ್ಲಿ. ಅನಿಲ್ ಆಟ. ಆಸ್ಕ್ ನ್ಯೂಸ್ ಇದೆಲ್ಲರಂತಲ್ಲ. ನಿಮ್ಮ ನಮಸ್ಕಾರ.